ಏನ್ ನಾನು ನೋಡಿದ್ರೆ ರೌಡಿ ತರ ಇದ್ದೀನಾ? ಇರಲ್ವ ಮತ್ತೆ, ನೀನು ನಿನ್ ಗಡ್ಡನು ನೋಡಕ್ಕೆ ಭಯ ಆಗುತ್ತಾನೆ. ಸಾರಿಗೆ ಯಾಕೆ ಇಷ್ಟೊಂದು ಕರುಣೆ? ಕರುಣೆ ಅಂತಲ್ಲ, ಕೆಟ್ಟದಕ್ಕೆ ಕೆಟ್ಟದೇ ಉತ್ತರ ಅಲ್ಲ, ಕೆಟ್ಟದಕ್ಕೆ ಒಳ್ಳೆಯದೇ ದಂಡನೆ. ಕರ್ತನೊಂದಿಗೆ ಇರಿ, ಆತನು ಯೋಸೇಫನ ದೇವರು. ನಿಮ್ಮ ಶತ್ರುಗಳಿಗೆ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಇಡುತ್ತಾರೆ. ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರವಲ್ಲ, ಕರ್ತನಲ್ಲಿ ನಿಮಗೆ ಯಾರು ವಿರೋಧವಾಗಿ ಶತ್ರುಗಳಾಗಿ ಇದ್ದಾರೋ, ಯಾರಿಗೆ ವಿರೋಧವಾಗಿ ಮುಯ್ಯಿ ತೀರಿಸಬೇಕು ಅಂದುಕೊಳ್ಳುತ್ತೀರೋ ಆ ಮುಯ್ಯಿ ತೀರಿಸುವಿಕೆಯಿಂದ ಹೊರಬಂದರೆ ಕರ್ತನು ಅವರಿಗೆ ನಿಮ್ಮನ್ನು ಇನ್ನೂ ಆಶೀರ್ವಾದವಾಗಿ ಇಡುತ್ತಾರೆ. ಪ್ರೀತಿಯ ಹೃದಯಗಳಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಹಾಗೂ ಸಹೋದರ ಮೋಹನ್ ಸಿ ಲಾಜರಸ್ ಅವರು ಪ್ರತಿನಿತ್ಯ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಚಿಂತೆಗಳನ್ನು ಕರ್ತನ ಮೇಲೆ ಹಾಕಿ ಪೂರ್ಣ ಹೃದಯದಿಂದ ಆತನನ್ನು ಸ್ತುತಿಸಿರಿ. ಈ ದಿನ ಇದು ಸೇಡು ತೀರಿಸಿಕೊಳ್ಳುವಂತ ಸಮಯವಲ್ಲ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಸಹೋದರ ನವನೀದನ್ ಎಂಬುದಾಗಿ FMPPಯಲ್ಲಿ ಒಬ್ಬರು ಹಿರಿಯ ಸೇವಕರಿದ್ದರು. ಅವರ ಜೀವಿತದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ನನ್ನ ನೆನಪಿಗೆ ಬರುತ್ತಾ ಇದೆ. ಅವರು ಚಿಕ್ಕ ಹುಡುಗನಾಗಿದ್ದಾಗ ಅವರ ಮನೆಯಲ್ಲಿದ್ದಂಥ ಸೇವಕರೇ ಅವರ ಹೆತ್ತವರನ್ನು ಹಣಕ್ಕಾಗಿ ಕೊಲೆ ಮಾಡಿಬಿಟ್ರು. ನವನೀದ ಅಂಕಲ್ ಹಾಗೆ ಅವರ ತಂಗಿಯನ್ನು ಅನಾಥರನ್ನಾಗಿ ಮಾಡಿಬಿಟ್ರು. ಈ ಸಮಯದಲ್ಲಿ ನವನೀದನ್ ಅಂಕಲ್ ಅವರು ಬೆಳೆದು ದೊಡ್ಡವರಾದ ನಂತರ ತನ್ನ ಹೆತ್ತವರನ್ನು ಕೊಲೆ ಮಾಡಿದಂಥ ಅವರನ್ನು ಕೂಡ ಖಂಡಿತ ಕೊಲೆ ಮಾಡುತ್ತೇನೆ ಎಂಬುದಾಗಿ ಒಂದು ಕತ್ತಿಯನ್ನು ಅವರೇ ಸಿದ್ಧ ಮಾಡಿದರು. ಆ ಕತ್ತಿಯನ್ನು ಪ್ರತಿನಿತ್ಯ ನೋಡುತ್ತಾ ನಾನು ಇವರನ್ನು ಕೊಲೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳುತ್ತಾ ಇದ್ರು. ಆ ಸಮಯದಲ್ಲೇ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಕೊಂಡ್ರು. ಆಗ ಅವರ ಹೆತ್ತವರನ್ನು ಕೊಲೆ ಮಾಡಿದವರು ಕೊಯಂಬತ್ತೂರಿನಲ್ಲಿ ಎಲ್ಲವನ್ನು ಕಳೆದುಕೊಂಡವರಾಗಿದ್ದಾರೆ ಎಂಬಂಥ ಸುದ್ದಿ ಅವರ ಕಿವಿಗೆ ಬಿದ್ದಿತ್ತು. ಒಂದು ಕಡೆ ಅವರು ಮಾಡಿಟ್ಟ ಕತ್ತಿ, ಇನ್ನೊಂದು ಕಡೆ ಪರಿಶುದ್ಧ ಸತ್ಯವೇದ. ಒಂದು ದಿನ ಉಪವಾಸದೊಂದಿಗೆ ದೇವರ ಸಮ್ಮುಖದಲ್ಲಿ ಅವರು ಕಳೆದರು. ಆಗ ದೇವರ ವಾಕ್ಯದ ಮೂಲಕ ಇದು ಸೇಡು ತೀರಿಸಿಕೊಳ್ಳುವಂಥ ಸಮಯವಲ್ಲ, ಕರ್ತನ ಪ್ರೀತಿಯನ್ನು ತೋರ್ಪಡಿಸುವಂಥದ್ದು ಎಂದು ಮಾತಾಡಿದರು. ತಕ್ಷಣವೇ ತಾನು ಮಾಡಿಟ್ಟಂತಹ ಕತ್ತಿಯನ್ನು ಬಿಸಾಡಿ ಹೊಸ ಬಟ್ಟೆಗಳು, ಒಳ್ಳೆ ಆಹಾರವನ್ನು ಸಿದ್ಧಪಡಿಸಿ ಅವರಿಗೆ ಯೇಸುವಿನ ಪ್ರೀತಿಯನ್ನು ತೋರ್ಪಡಿಸಿದರು. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬಾಳಿದ ದಿನಗಳಲ್ಲಿ ತನ್ನನ್ನು ಹಿಂಸೆ ಪಡಿಸಿದವರು, ತನ್ನ ಮೇಲೆ ಸುಳ್ಳು ಅಪವಾದಿಸಿದವರು ಯಾರ ಮೇಲೆ ಕೂಡ ಸೇಡು ತೀರಿಸಿಕೊಳ್ಳಲಿಲ್ಲ, ಅವರನ್ನು ಕ್ಷಮಿಸಿದರು. ಈಗ ಜ್ಯೋತಿಯ ಕರ್ನಾಟಕ ನೋಡೋಣ. ಏನು ಬ್ರೋಕರಣ್ಣ, ಎಲ್ಲ ಅವಸರವಾಗಿ ಹೋಗೋ ತರ ಇದೆ. ಯಾರು ರಮೇಶ ಅಲ್ವಾ? ಅದು ಗಮನಿಸಿಲ್ಲಪ್ಪ, ಅವಸರವಾಗಿ ಹೋಗ್ತಿದ್ನಾ, ಅದಕ್ಕೆ ನೀನು ನೋಡಿಲ್ಲ. ಯಾರು? ನೀವು ನನ್ನನ್ನು ಗಮನಿಸಿಲ್ಲ, ಅದನ್ನ ನಾನು ನಂಬೇಕಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅರ್ಜೆಂಟು ಬೇರೆ ಊರಿಗೆ ಹೋಗ್ಬೇಕಾಯ್ತು, ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀನಿ. ಬಸ್ ಸ್ಟ್ಯಾಂಡ್ಗಾ? ಸರಿ, ಹೋಗಿ ಹೋಗಿ, ಅಲ್ಲಿ ಸುರೇಶ್ ನಿಂತಿದ್ದಾನೆ. ಸುರೇಶ? ಅವ್ರೇನಾರು ನನ್ನ ಕೈಗೆ ಸಿಗ್ಲಿ ಅಷ್ಟೇ, ಸುಳ್ಳೇಳೋ ನಾಲ್ಗೆನ ಕಿತ್ ಬಿಸಾಕ್ಬಿಡ್ತೀನಿ. ಯಾಕಣ್ಣ ಈ ಥರ ಮಾಡ್ತೀರಾ? ನನಗೆಲ್ಲ ಗೊತ್ತಣ್ಣ. ನಾನು ಸುರೇಶ್ ಬರ್ಬೇಕಾದ್ರೆ ಇವ್ರು ಬಚ್ಚಿಟ್ಕೊಂಡಿದ್ದ ನಾನು ನೋಡ್ದೆ. ನೋಡ್ಬಿಟ್ಟು ನನ್ನ ಹಿಡ್ಕೊಡ್ಲಿಲ್ವಾ? ಯಾಕಪ್ಪ? ನಿಮ್ಮನ್ನು ಹಿಡ್ಕೊಟ್ಟು ಏನು ಪ್ರಯೋಜನ? ಏನಾದರೂ ನೀವು ಹಣ ವಾಪಸ್ ಕೊಡ್ತೀರಾ? ಇಲ್ವಲ್ಲ. ಅವತ್ತು ನಿದ್ದಿದ್ದ ಕೋಪದಲ್ಲಿ ನಿಮಗೆ ಹೊಡೆದಿರೋನು, ಅದಕ್ಕೆ ಹೇಳಲಿಲ್ಲ.
ತುಂಬ ಥ್ಯಾಂಕ್ಸ್ ಅಪ್ಪ. ಅದೆಲ್ಲ ಏನು ಬೇಡ ಅಣ್ಣ. ಇನ್ನು ಮುಂದೇನಾದರೂ ಸರಿಯಾಗಿ ನಡ್ಕೊಳ್ಳಿ. ಜನ್ಸಿ, ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ ಅಕ್ಕ. ಮಾಲತಿ ಹೇಗಿದ್ದಾಳೆ? ಮಾತಾಡ್ತಿದ್ದಾಳಾ ಅಥವಾ? ಇಲ್ಲ ಅಕ್ಕ, ನಾನು ಎಷ್ಟೋ ಮಾತಾಡಿ ನೋಡ್ಬಿಟ್ಟೆ, ಮಾತಾಡಲೇ ಇಲ್ಲ. ಏನು ಕಾರಣ ಅಂತಲೇ ಗೊತ್ತಿಲ್ಲ. ನನಗೆ ಗೊತ್ತಮ್ಮ. ನಿಮಗೆ ಗೊತ್ತಾ? ಹೌದಮ್ಮ, ಕಳೆದ ಬಾರಿ ನೀನು ಬಂದಾಗ ನಿನಗೂ ನಿನ್ನ ಅತ್ತಿಗೆಗೂ ಕಹಿತನ ಬಂದು ಕೊನೆಗೆ ಸಮಾಧಾನ ಆಗಿ ಇಬ್ಬರು ಮಾತಾಡ್ಕೊಂಡ್ರಿ. ಹೌದಕ್ಕ. ಆದರೆ ನೀನೇನು ಮಾಡಿದೆ? ನಿಮ್ಮ ಅಮ್ಮನ ಹತ್ರ ಇದೆಲ್ಲ ನಾಟಕ ಅಮ್ಮ ಅಂತ ಫೋನಲ್ಲಿ ಮಾತಾಡಿದ್ದೆ. ಮಾಲತಿ ಅದನ್ನು ಕೇಳಿಸ್ಕೊಂಡು ನಿನ್ನ ಮೇಲೆ ಕೋಪವಾಗಿದ್ದಾಳೆ. ಅಕ್ಕ, ಅವತ್ತು ನಡೆದಿದ್ದೇ ಬೇರೆ. ಏನಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೆಂಗವ್ರೆ ನಿಮ್ಮ ಅಣ್ಣನೂ ಅತ್ತಿಗೆನೋ? ಚೆನ್ನಾಗಿದ್ದಾರೆ ಅಮ್ಮ. ಚೆನ್ನಾಗಿದ್ದಾರ? ಅದೇಂಗೆ ಚೆನ್ನಾಗಿರ್ಬೋದು? ಯಾಕಮ್ಮ, ಗಂಡ ಹೆಂಡತಿ ಚೆನ್ನಾಗಿ ತಾನೇ ಇರಬೇಕು. ಏನೇ ಒಂಥರ ಮಾತಾಡ್ತಿದ್ಯಾ? ನನ್ನ ಅದಕ್ಕೆ ಅಲ್ಲಿ ಕಳ್ಸದ್ನಾ? ನಾನು ಬಂದಿದ್ದ ಉದ್ದೇಶ ಬೇರೆ, ಆದರೆ ನಾನು ಇವಾಗ ಒಳ್ಳೆ ಉದ್ದೇಶದಲ್ಲಿದ್ದೀನಿ. ಇದಕ್ಕೆ ನಾನು ಅಲ್ಲಿ ಕಳ್ಸದ್ನಾ? ಜಗಳ ನೆಬರ್ಸ್ತೀಯ ಅಂತ ನೋಡಿದ್ರೆ ಸಮಾಧಾನದಿಂದ ಹೋಗ್ತಿದ್ಯಾ? ಎಲ್ಲ ನಾಟಕ ಅಷ್ಟೇ ಅಮ್ಮ. ಹೋಗ್ತಾ ಹೋಗ್ತಾ ನೋಡಿ ನಾನು ಏನು ಮಾಡ್ತೀನಂತ ನಿಮಗೆ ಗೊತ್ತಾಗುತ್ತೆ. ಇವಾಗಲೇ ಕಣೆ ನೀನು ನನ್ನ ಮಗಳು. ಒಂದು ನಿಮಿಷ ನಾನೇ ಭಯ ಪಟ್ಬಿಟ್ಟೆ. ಹಿಂಗೆ ನಾನು ಮಾತಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಲ್ವಾ? ತಪ್ಪಮ್ಮ, ಅಣ್ಣನೂ ಅತ್ತಿಗೆನೂ ದೂರ ಮಾಡೋದು ತುಂಬ ತಪ್ಪಮ್ಮ. ಆ ತಪ್ಪನ್ನು ಮಾಡಬೇಡಿ. ಇದೇ ಅಕ್ಕ ಅವತ್ತು ನಡೆದಿದ್ದು. ಜನ್ಸಿ, ಇದನ್ನ ನಿನ್ನ ಮಾಲತಿ ಹತ್ರ ಹೇಳಮ್ಮ, ಅರ್ಥ ಮಾಡ್ಕೋತಾಳೆ. ಬೇಡ ಅಕ್ಕ, ಅತ್ತಿಗೆ ನನ್ನ ಹತ್ರ ಮಾತಾಡ್ತಾನೇ ಇಲ್ಲ. ಇದನ್ನೆಲ್ಲಿ ನಾನು ಅವ್ರಿಗೆ ಅರ್ಥ ಮಾಡಿಸೋದು? ಸಮಯ ಬಂದಾಗ ಅರ್ಥ ಆಗುತ್ತೆ ಅಕ್ಕ. ಏನು ಬ್ರೋಕರ್ ಜೊತೆ ಮಾತಾಡ್ತಾ ಇದ್ದಂಗೆ ಕಾಣ್ತು? ಹೌದು, ಪಾಪ ಕಣೋ. ನಿನ್ನ ಹಣನ ಹೇಗಾದರೂ ವಾಪಸ್ ಕೊಡ್ತಾರೆ. ನಿನ್ನ ಹೆಸರು ಹೇಳಿದ್ರೇ ಭಯಪಡ್ತಾ ಇದ್ದಾರೆ. ಏನು ನಾನು ನೋಡಿದ್ರೆ ರೌಡಿ ಥರ ಇದ್ದೀನಾ? ಇರಲ್ವ ಮತ್ತೆ. ನೀನು ನಿನ್ನ ಗಡ್ಡನು ನೋಡೋಕ್ಕೆ ಭಯ ಆಗುತ್ತಾನೆ. ಸಾರಿಗೆ ಯಾಕೆ ಇಷ್ಟೊಂದು ಕರುಣೆ? ಕರುಣೆ ಅಂತಲ್ಲ, ಕೆಟ್ಟದಕ್ಕೆ ಕೆಟ್ಟದೇ ಉತ್ತರ ಅಲ್ಲ, ಕೆಟ್ಟದಕ್ಕೆ ಒಳ್ಳೆಯದೇ ದಂಡನೆ. ಅದನ್ನೇ ಮಾಡಿದ್ನೋ. ಅದನ್ನ ನಿನ್ನ ದುಡ್ಡಲ್ಲಿ ಮಾಡಬೇಕಾಗಿತ್ತು. ಹೋಗಿದ್ದು ನನ್ನ ದುಡ್ಡಲ್ವಾ? ನಿನಗೆ ಹೋಗಿದ್ದು 10,000, ನನಗೆ ಹೋಗಿದ್ದು 20,000. ಹಾಂ, ಏನು ಹೇಳ್ತಿದ್ಯಾ? ನಮ್ಮಮ್ಮನ ಹತ್ರನೂ ದುಡ್ಡು ಇಸ್ಕೊಂಡಿದ್ದಾರೆ ಕಣೋ. ನಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತಲ್ವೇನೋ? ಎಲ್ಲರೂ ನಂಬಿಡ್ತಾರೆ. ಏನು ಮಾಡೋದು? ಮನೇಲಿದ್ದ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ. ಬ್ರೋಕರ್ ಹತ್ರ ಕೇಳ್ದೆ. ಸಾರಿ ತಮ್ಮ, ಹೆಂಗಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಏನು ಮಾಡೋದು? ನಾವು ಕೆಟ್ಟದಕ್ಕೆ ಕೆಟ್ಟದನ್ನ ಮಾಡಬಾರ್ದಲ್ವೇನೋ? ಏನೋ ನೀನು ಹೇಳೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಸರಿ ಬಾ ಹೋಗೋಣ. ಹಲೋ, ಮಾಡ್ತೀನಿ. ಜನ್ಸಿ, ಅಣ್ಣ. ನೀರಾಮ? ಹೌದಣ್ಣ.
ಏನಾಯ್ತು ರಂಜಿತ್? ನಿನ್ನೆ ಕಿಚನಲ್ಲಿ ಜಾರಿ ಬಿದ್ದುಬಿಟ್ಲಕ್ಕ. ಆ ಗಾಬರಿಗೆ ಪ್ರಜ್ಞೆ ತಪ್ಪಿದ್ಲು. ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರು. ಭಯಪಡೋ ಥರ ಏನೂ ಇಲ್ಲ ಅಂತ ಹೇಳಿದರು. ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗಿದ್ರಿಂದ ಫಸ್ಟ್ ಏಡ್ ಕೊಡೋಕ್ಕೆ ಸಾಧ್ಯ ಆಯಿತು. ಜೆನ್ಸಿನೇ ನನ್ನನ್ನು ನೋಡಿದ್ದಕ್ಕ. ಅದಕ್ಕೆ ನೋಡ್ದಮ್ಮ? ಇಲ್ಲ ಅಣ್ಣ. ಮಾಡಿ ಮೇಲೆ ಬಟ್ಟೆ ಒಣಗಕ್ಕೆ ಹೋಗಿದ್ದಾಳೇನೋ ಗೊತ್ತಿಲ್ಲ. ಸರಿ, ಬರ್ತಾಳೆ ಬಿಡು. ಸರಿ. ಅದ್ಗೆ ಅಣ್ಣ, ಸ್ವಲ್ಪ ಬೇಗ ಬಾ ಅಣ್ಣ. ಏನು? ಹೇ ಅದ್ಗೆ ಮಾಲ್ತಿ, ಅದ್ಗೆ ಏನಾಯ್ತು? ಅದ್ಗೆ ಅದ್ಗೆ ಮಾಲ್ತಿ, ಕಣ್ಣಿಗೆ ಅದ್ಗೆ ಎದ್ದೇಳಿ. ಮಾಲ್ತಿ, ಎದ್ದೇಳು ಮಾಲ್ತಿ. ನೀನು ಚಿನ್ನದಂತ ಹುಡುಗಿ ಅಂತ ನಿರೂಪಿಸ್ಬಿಟ್ಟೆ ಜೆನ್ಸಿ. ಮಾಲತಿ, ಜೋಪಾನಮ್ಮ, ಗಮನವಾಗಿ ನಡ್ಕೋ. ಸರಿ ಅಕ್ಕ. ನಾನು ಎಲ್ಲ ವಿಷಯದಲ್ಲೂ ಹೇಳ್ತಾ ಇದ್ದೀನಿ. ನೀನು ಜೆನ್ಸಿನ ಕೆಟ್ಟ ಸ್ವಭಾವವುಳ್ಳವಳು ಅಂದ್ಕೊಂಡಿದ್ದೆ, ಆದರೆ ಅವಳ ಒಳ್ಳೆ ಗುಣನ ಅವಳು ತೋರಿಸಿದ್ಲು. ಕೆಟ್ಟತನಕ್ಕೆ ಕೆಟ್ಟತನವೇ ಉತ್ತರ ಅಲ್ಲ, ಕೆಟ್ಟತನಕ್ಕೆ ಒಳ್ಳೆಯತನವೇ ಸರಿಯಾದ ಉತ್ತರ. ಏನು ವೀಕ್ಷಕರೇ, ಜ್ಯೋತಿಯ ಕರ್ನಾಟಕವನ್ನು ನೋಡಿದ್ರಾ? ಇದು ಸೇಡು ತೀರಿಸಿಕೊಳ್ಳುವ ಸಮಯವಲ್ಲ, ಏಸುವಿನ ಪ್ರೀತಿಯನ್ನು ತೋರ್ಪಡಿಸುವ ಸಮಯ ಎಂಬುದಾಗಿ ತಿಳ್ಕೊಂಡ್ರ? ಈಗ ದೇವರ ವಾಕ್ಯಗಳನ್ನು ಹಂಚಿಕೊಂಡು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿ ಚೆಲ್ಲಾರಾಣಿ ಅಪ್ಪದುರೆಯವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳಿರಿ, ನೀವು ಕೂಡ ಕರ್ತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಿರಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಪ್ರಿಯರಾದವರೇ, ನಮಗೆ ವಿರುದ್ಧವಾಗಿ ಒಂದು ಕೂಟದ ಜನರು ಇದ್ದೇ ಇರುತ್ತಾರೆ. ಏಕೆಂದರೆ ನಾವು ಹೇಳದೇ ಇರುವುದನ್ನು ಹೇಳಿದರು ಎಂದು ಹೇಳುವವರೂ ಉಂಟು, ನಾವು ಮಾಡದೇ ಇರುವುದನ್ನು ಮಾಡಿದರು ಎಂದು ಹೇಳುವವರೂ ಉಂಟು, ನಮ್ಮನ್ನು ಅನ್ಯಾಯವಾಗಿ ತಪ್ಪು ಹುಡುಕುವವರೂ ಇದ್ದಾರೆ, ನಮಗೆ ವಿರೋಧವಾಗಿ ಕೊರತೆಗಳನ್ನು ಹೇಳುವವರು ಇದ್ದಾರೆ. ಅದು ಮಾತ್ರವಲ್ಲ, ಇದಕ್ಕಿಂತ ಇನ್ನೂ ಆಳವಾಗಿ ನೋಡಿದರೆ ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿರುತ್ತೇವೆ. ನಮ್ಮ ಬಳಿ ಸಹಾಯ ಪಡೆದವರು ನಮಗೆ ಸಹಾಯ ಮಾಡದಿದ್ದರೂ ಪರವಾಗಿಲ್ಲ, ನಮಗೆ ಎಷ್ಟು ಮಾರ್ಗದಲ್ಲಿ ಉಪದ್ರವ ಮಾಡಬಹುದೋ ಆ ರೀತಿ ಉಪದ್ರವ ಪಡಿಸುವ ಶತ್ರುಗಳ ಕೂಟ ಈ ದಿನಗಳಲ್ಲಿ ಅಧಿಕವಾಗಿ ಇದೆ. ಅದು ಎಲ್ಲರ ಜೀವನದಲ್ಲಿ ನೋಡುತ್ತೇವೆ. ನೋಡಿರಿ, ಎಷ್ಟೋ ಜನರು ಹೇಳುತ್ತಾರೆ, ನನ್ನ ಇಕ್ಕಟ್ಟಿನಲ್ಲಿ ನನಗೇ ಹಣದ ಅವಶ್ಯಕತೆ ಇದೆ. ಆ ಇಕ್ಕಟ್ಟಿನಲ್ಲಿ ನೋಡಿರಿ, ಅವರು ಕಣ್ಣೀರಿನಿಂದ ಬಂದು ಹಣ ಕೇಳಿದರು. ಸರಿ ಅಂತ ಅವರ ಮಾತನ್ನು ಕೇಳಿದೆ. ನೀವು ಕೇಳುವ ಸಮಯದಲ್ಲಿ ಹಣ ಕೊಡುತ್ತೇನೆ ಎಂದು ಹೇಳಿದರು. ಅವರು ಚೆನ್ನಾಗಿ ಕರ್ತನಲ್ಲಿ ಇದ್ದಾರೆ ಅಂದುಕೊಂಡೆ. ಅವರು ಮಾತಾಡಿದ ಮಾತಿನಲ್ಲಿ ಖಂಡಿತವಾಗಿ ಅವರಿಗೆ ಸಹಾಯ ಮಾಡಿಬಿಡಬೇಕು, ಅಷ್ಟರ ಮಟ್ಟಿಗೆ ಅವರು ಮಾತಾಡಿದರು, ಪ್ರೀತಿಯಿಂದ ಮಾತಾಡಿದರು. ಖಂಡಿತ ಹಣವನ್ನು ತಿರುಗಿಸಿ ಕೊಡುತ್ತೇವೆ, ನಿಮ್ಮ ಅವಶ್ಯಕತೆಗಿಂತ ಮೊದಲೇ ನಾವು ಕೊಟ್ಟು ಬಿಡುತ್ತೇವೆ ಎಂದು ಹೇಳಿದರು. ಆ ರೀತಿ ನನ್ನ ಅವಶ್ಯಕತೆಯ ಮಧ್ಯದಲ್ಲೂ ನಾನು ಅವರಿಗೆ ಹಣ ಸಹಾಯ ಮಾಡಿದೆ. ಆದರೆ ಈಗ ನೋಡಿರಿ, ಅವರು ನನ್ನ ಹೃದಯವನ್ನು ಎಷ್ಟು ದುಃಖಪಡಿಸಬೇಕೋ ಅಷ್ಟು ಮಾತುಗಳನ್ನು ಆಡುತ್ತಾರೆ. ಕೆಲವರು ಹೇಳುತ್ತಾರೆ, ನೀನೆಲ್ಲಿ ನನಗೆ ಸಹಾಯ ಮಾಡಿದೆ ಎಂದು ನನ್ನನ್ನೇ ಕೇಳುತ್ತಾರೆ ಎಂದು ಹೇಳುವವರು ಉಂಟು. ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೊಡುತ್ತಾರೆ. ಅದು ಮಾತ್ರವಲ್ಲ, ಕೆಲವರು ಹೇಳುತ್ತಾರೆ, ಅವರ ಮನೆಗಾಗಿ ಅವರ ಮಕ್ಕಳಿಗಾಗಿ ನಾವು ಎಷ್ಟೋ ಪ್ರಯತ್ನ ಪಟ್ಟೆವು, ಎಷ್ಟೋ ಸಹಾಯ ಮಾಡಿದೆವು, ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದೆವು, ಅವರ ಮನೆಯ ಮಗುವಿನ ವಿವಾಹಕ್ಕಾಗಿ ನಮ್ಮ ಮನೆಯ ಮಗುವಿನ ವಿವಾಹದಂತೆ ನಾವು ಹೋಗಿ ಎಷ್ಟೋ ಸಹಾಯ ಮಾಡಿ ದುಡಿದೆವು. ಆದರೆ ಈಗ ನೋಡಿರಿ, ಅವರ ಮಕ್ಕಳೆಲ್ಲ ಒಳ್ಳೆಯ ಮಟ್ಟಕ್ಕೆ ಬಂದು ಬಿಟ್ಟರು, ಅವರ ಮಕ್ಕಳ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟರು. ಈಗ ನಮ್ಮ ಮಕ್ಕಳ ಕಾರ್ಯದಲ್ಲಿ ಅವರ ಸಹಾಯ ಬೇಡ, ತಡೆ ಮಾಡುವುದು ಬೇಡ, ಉಪದ್ರವ ಮಾಡುವುದು ಬೇಡ, ಆ ರೀತಿ ಹೇಳುತ್ತಾರೆ. ಪ್ರಾರ್ಥನೆ ವಿಜ್ಞಾಪನೆ ತರುತ್ತಾರೆ. ನನಗೆ ಇವರು ಈ ರೀತಿ ತಡೆ ಮಾಡುತ್ತಾರೆ ಅಂದುಕೊಳ್ಳಲಿಲ್ಲ ಸಿಸ್ಟರ್. ನನ್ನ ಮಗುವಿನ ವಿವಾಹ ಕಾರ್ಯದಲ್ಲಿ, ಕೆಲಸದ ಕಾರ್ಯದಲ್ಲಿ, ನನ್ನ ಕುಟುಂಬದ ಸಮಾಧಾನಕ್ಕೆ ವಿರೋಧವಾಗಿ ಇವರು ಈ ರೀತಿ ನಡೆದುಕೊಳ್ಳುತ್ತಾರೆ ಅಂತ ಅಂದುಕೊಳ್ಳಲಿಲ್ಲ. ಅವರಿಗೆ ನಾನು ಎಷ್ಟೋ ಸಹಾಯ ಮಾಡಿದೆ, ಎಷ್ಟೋ ದೂರಕ್ಕೆ ನಾನು ಸಹಾಯ ಮಾಡಿದೆ, ಅವರ ಮಕ್ಕಳನ್ನು ನಮ್ಮ ಮಕ್ಕಳೆಂದು ಸಹಾಯ ಮಾಡಿದೆ, ಆ ರೀತಿ ಹೇಳುವವರು ಉಂಟು. ಇಂದು ಒಂದು ವೇಳೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಕಾರ್ಯಕ್ರಮವನ್ನು ನೋಡುತ್ತಿರಬಹುದು.
ಉಪಕಾರ ನಾನು ಮಾಡಿದೆ, ಆದರೆ ಈಗ ಎಣಿಸಿ ನೋಡಲಾಗದಷ್ಟು ಕೇಡು ಮಾಡುತ್ತಿದ್ದಾರೆ. ನಾನೆಷ್ಟು ಪ್ರೀತಿಯಿಂದ ಅವರನ್ನು ನೋಡಿಕೊಂಡೆ, ಆದರೆ ಇಂದು ನನ್ನ ಹೃದಯವು ಒಡೆದು ಹೋಗುವಂತೆ ಮಾತನಾಡಿ ನನ್ನ ಹೃದಯವನ್ನು ಒಡೆದು ಬಿಟ್ಟರು. ನಾನು ಮಾಡಿದ ಸಹಾಯವನ್ನು ಮರೆತು ಬಿಟ್ಟರೂ ಪರವಾಗಿಲ್ಲ, ಇಂದು ಎಷ್ಟು ಉಪದ್ರವ ಕೊಡಬೇಕೋ ಅಷ್ಟು ಉಪದ್ರವ ಮಾಡುತ್ತಿದ್ದಾರೆ. ನನ್ನಿಂದ ಈ ವೇದನೆಯನ್ನು ತಾಳಲು ಆಗುತ್ತಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ನೀವಿಂದು ಕಾರ್ಯಕ್ರಮ ನೋಡುತ್ತಾ ಇರಬಹುದು. ಪ್ರಿಯರಾದವರೇ, ದೇವರ ವಾಕ್ಯ ಹೇಳುತ್ತದೆ, ರೋಮಪುರದವರಿಗೆ 12ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ದೇವರ ವಾಕ್ಯ ಏನು ಹೇಳುತ್ತದೆ? ಮುಯ್ಯು ತೀರಿಸುವುದು ನನ್ನ ಕೆಲಸ. ಅದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತದೆ, ನಾನೇ ಅವರಿಗೆ ಪ್ರತಿಫಲ ಕೊಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ಅದು ದೇವರು ಹೇಳುವಂಥ ಮಾತು. ಇಂದು ಇಂಥ ಪರಿಸ್ಥಿತಿ ಬಂದ ಸಮಯದಲ್ಲಿ ನೋಡಿರಿ, ನಮ್ಮನ್ನು ಅರಿಯದಂಥ ವೇದನೆ, ದುಃಖ, ನಾವು ಮನುಷ್ಯರಲ್ಲವಾ? ಎಲ್ಲರ ಹೃದಯದಲ್ಲಿ ನೋಡಿರಿ, ನಮ್ಮನ್ನು ಪ್ರೀತಿಸಿದವರು, ನಮಗೆ ಸಹಾಯ ಮಾಡಿದವರು, ನಮ್ಮಿಂದ ಸಹಾಯ ಹೊಂದಿದವರು, ನಾವು ಎಷ್ಟು ಒಳ್ಳೆಯದನ್ನು ಅವರಿಗೆ ಮಾಡಿದವೋ ಅವರು ನಮಗೆ ವಿರೋಧವಾಗಿ ಎದ್ದು ನಮಗೆ ವಿರೋಧವಾದ ಮಾತುಗಳನ್ನು ಆಡಿ ನಮ್ಮ ಹೃದಯವನ್ನು ಒಡೆದು ಹಾಕುವಾಗ ನಮ್ಮಿಂದ ಸಹಿಸಲಾಗುವುದಿಲ್ಲ. ಎಲ್ಲರ ಬಾಳಲ್ಲಿಯೂ, ಅದು ಎಲ್ಲರ ಬಾಳಲ್ಲಿಯೂ ನಡೆಯುತ್ತದೆ. ತಕ್ಷಣ ಒಂದು ವೇದನೆ, ಒಂದು ದುಃಖ, ಒಂದು ಭಯ ಎಲ್ಲವೂ ಬರುವುದು ಉಂಟು. ಅಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಇರಬಹುದು. ಒಂದು ವೇಳೆ ಆ ವೇದನೆಯೇ ನಿಮ್ಮಲ್ಲಿ ಒಂದು ರೀತಿಯ ಕೋಪ, ದ್ವೇಷವನ್ನು ಉಂಟು ಮಾಡಿರಬಹುದು. ಇನ್ನೂ ಕೆಲವರು ಇಲ್ಲ, ಎರಡರಲ್ಲಿ ಒಂದು ಮಾಡಬೇಕು, ಇವರಿಗೆ ಮುಯ್ಯಿ ತೀರಿಸಬೇಕು, ಅಂತಹ ಮನಸ್ಥಿತಿಯಿಂದ ಒಂದು ವೇಳೆ ಇಂದು ಕಾರ್ಯಕ್ರಮ ನೋಡುತ್ತಿರಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳುತ್ತದೆ, ವಾಕ್ಯವು ಸುಂದರವಾಗಿ ಹೇಳುತ್ತದೆ ನೋಡಿರಿ, ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನು ಪ್ರತಿಫಲ ಕೊಡುತ್ತೇನೆ. ಆಗ ನಾವೇನು ಮಾಡಬೇಕು? ಸುಮ್ಮನೆ ಇರಬೇಕು. ದೇವರು ಹೇಳುತ್ತಾರೆ ನೋಡಿರಿ, ನಮ್ಮಲ್ಲಿ ಕೋಪವೋ ದ್ವೇಷವೋ, ಅವರು ಕಠಿಣವಾಗಿ ನಡೆದುಕೊಳ್ಳುವ ರೀತಿ ನಾವು ದೇವರ ಮಕ್ಕಳು ಆ ರೀತಿ ನಡೆದುಕೊಳ್ಳಬಾರದು. ಅವರು 2 ಮಾತುಗಳನ್ನು ಆಡಿದರೆ ನೋಡಿರಿ, ನಾನು ಬಾಯಿ ತೆರೆದರೆ 2,000 ಮಾತುಗಳನ್ನು ಮಾತನಾಡಬಹುದು ಎಂದು ಹೇಳುವವರು ಇದ್ದಾರೆ. ಒಂದು ವೇಳೆ ಅಂಥ ಸ್ವಭಾವದಿಂದ ಇಂದು ಕಾರ್ಯಕ್ರಮ ನೋಡುತ್ತಿದ್ದರೆ ಕರ್ತನಲ್ಲಿ ನಿಮ್ಮನ್ನು ಬದಲಾಯಿಸಿಕೊಳ್ಳಿ. ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ಆತ್ಮನಾದವರು ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಮುಯ್ಯಿ ತೀರಿಸುವುದು ನನ್ನ ಕೆಲಸ ಎಂದು ಮಾತ್ರವೇ ಹೇಳಲಿಲ್ಲ, ನಾನು ಪ್ರತಿಫಲ ಕೊಡುತ್ತೇನೆ. ದೇವರು ಪ್ರತಿಫಲ ಕೊಡುವುದು. ನೀವು ಒಳ್ಳೆಯದನ್ನು ಮಾಡಿ ಕೇಡು ಅನುಭವಿಸುತ್ತಿದ್ದೀರಾ? ನೀವು ಸಹಾಯ ಮಾಡಿ ಉಪದ್ರವದಲ್ಲಿ ಇದ್ದೀರಾ? ಎಷ್ಟೋ ಮಟ್ಟಿಗೆ ಒಬ್ಬರನ್ನು ಪ್ರೀತಿಸಿ ಅವರು ಎಷ್ಟೋ ಮಟ್ಟಿಗೆ ಮೇಲೆ ಬರುವಂತೆ, ಅವರ ಮಕ್ಕಳು ಮೇಲೆ ಬರುವಂತೆ ನೀವು ಅವರಿಗಾಗಿ ಸಹಾಯ ಮಾಡಿದ್ದೀರಾ? ಅದೆಲ್ಲವನ್ನು ಕರ್ತನು ನೋಡುತ್ತಾ ಇದ್ದಾನೆ. ಕರ್ತನು ಹೇಳುತ್ತಾನೆ, ನೀವು ಸೋತು ಹೋಗಬೇಡಿ. ಇಂದು ಅಂತಹ ವೇದನೆಯಲ್ಲಿ ಕಾರ್ಯಕ್ರಮ ನೋಡುವವರು ಉಂಟು, ದುಃಖದಿಂದ ವೇದನೆಯೊಂದಿಗೆ ನೋಡುವವರು ಉಂಟು. ನಿಮ್ಮ ದ್ವೇಷವನ್ನು ಬಿಟ್ಟು ಹೊರ ಬನ್ನಿರಿ, ನಿಮ್ಮ ಕಹಿತನದಿಂದ ಹೊರಗೆ ಬನ್ನಿರಿ. ಕೋಪ ಬೇಡ. ನಿಮ್ಮ ಕೋಪವು ದೇವರು ನೀತಿಯನ್ನು ಮಾಡುವಂತೆ ಮಾಡುವುದಿಲ್ಲ. ಆಗ ಈ ಕಾರ್ಯದಲ್ಲಿ ದೇವರು ನೀತಿ ಮಾಡಬೇಕೆಂದರೆ ಕೋಪ ದ್ವೇಷ ಬಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತದೆ? ಅವರಿಗೆ ಮುಯ್ಯಿ ತೀರಿಸಲೇಬೇಕು. ಆಗ ದೇವರ ವಾಕ್ಯ ಮೊದಲೇ ಹೇಳುತ್ತಿದೆ, ನೀನು ಕೋಪ ಮಾಡಿಕೊಳ್ಳಬೇಡ, ನಿನಗೆ ನ್ಯಾಯವಾಗುವುದಿಲ್ಲ, ದೇವರ ನೀತಿ ಪ್ರಕಟವಾಗುವುದಿಲ್ಲ. ಆಗ ದೇವರ ಕಾರ್ಯದಲ್ಲಿ ನೀತಿ ಮಾಡಬೇಕೆಂದರೆ, ನ್ಯಾಯ ಮಾಡಬೇಕೆಂದರೆ, ದೇವರು ನಿಮಗೆ ನ್ಯಾಯವನ್ನು ಮಾಡಬೇಕೆಂದರೆ ದೇವರು ಹೇಳಿದಂತೆ ದೇವರೇ ನೀವೇ ಎಲ್ಲ ನೋಡಿಕೊಳ್ಳಿರಿ. ನೀವು ಮೊದಲೇ ಹೇಳಿದ್ದೀರಿ, ನಾನು ಪ್ರತಿಫಲ ಕೊಡುತ್ತೇನೆ, ನಾನು ಈ ಕಾರ್ಯವನ್ನು ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಟ್ಟಿದ್ದೇನಪ್ಪ ಎಂದು ವಂದನೆ ಹೇಳಿ ಸ್ತೋತ್ರ ಮಾಡಿ ಪ್ರಾರ್ಥಿಸಿರಿ. ಒಂದು ವೇಳೆ ನೀವು ಕೇಳಬಹುದು, ಸಿಸ್ಟರ್ ನೀವು ದೇವರ ಸೇವಕಿ, ಈಸಿಯಾಗಿ ಹೇಳುತ್ತೀರಿ ದೇವರನ್ನು ಸ್ತುತಿಸಿ ಅಂತ. ಈ ಪರಿಸ್ಥಿತಿಯಲ್ಲಿ ದೇವರನ್ನು ಸ್ತುತಿ ಮಾಡುತ್ತಿದ್ದಾರೆ, ನಮ್ಮನ್ನು ಮೂರ್ಖರು ಅಂದುಕೊಳ್ಳುತ್ತಾರೆ. ಎಷ್ಟೋ ಜನ ಆ ರೀತಿ ಹೇಳುತ್ತಾರೆ ಆಲೋಚನೆ ಹೇಳುವಾಗ. ನಾವು ಹೇಳುತ್ತೇವೆ, ಇಲ್ಲ ಸಿಸ್ಟರ್, ಇಲ್ಲ ಸಹೋದರನೇ, ನೀವು ಈ ಕಾರ್ಯವನ್ನು ದೇವರಿಗೆ ಒಪ್ಪಿಸಿಕೊಡಿರಿ, ದೇವರೇ ನೀವು ಇದನ್ನು ನೋಡಿಕೊಳ್ಳಿರಿ ಎಂದು ನೀವು ದೇವರಿಗೆ ಹೇಳಬೇಕು. ಈ ಹಾದಿಗಾಗಿ ಸ್ತೋತ್ರ, ಈ ನಿಂದನೆ ಅವಮಾನವನ್ನು ಅನುಭವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ. ದೇವರೇ, ಈ ಕಾರ್ಯದಲ್ಲಿ ನಾನು ಒಳ್ಳೆಯದನ್ನು ಮಾಡಿ ಕೇಡು ಅನುಭವಿಸುತ್ತಿದ್ದೇನೆ, ಸ್ತೋತ್ರ. ಉಪಕಾರ ಮಾಡಿ ಅಪಕಾರ ಹೊಂದಿದ್ದೇನೆ, ಸ್ತೋತ್ರ. ನೀವು ಎಲ್ಲವನ್ನು ನೋಡಿಕೊಳ್ಳಿ ಎಂದು ಹೇಳಬೇಕು. ಸ್ತೋತ್ರದ ಮೂಲಕ ಕೃಪೆ ಹೆಚ್ಚುತ್ತದೆ. ಆತನ ಕೃಪೆ ಉಳ್ಳ ದೇವರು, ಕನಿಕರ ಉಳ್ಳ ದೇವರು ನಮಗೆ ಉತ್ತರ ನೀಡುತ್ತಾರೆ. ಆಲೋಚನೆಯಲ್ಲಿ ಒಂದು ಮಾತು ತಪ್ಪಿ ಹೋಗುವುದಿಲ್ಲ. ಆಗ ನೀವು ಹೇಳುತ್ತೀರಿ, ಇಂದು ಈ ದಿನದಲ್ಲಿ ಕಾರ್ಯಕ್ರಮ ನೋಡುವವರು ಶತ್ರುಗಳ ನಿಮಿತ್ತವಾಗಿ ಏನು ಮಾಡಬೇಕು ಎಂದು ಕೋಪದಲ್ಲಿ ದ್ವೇಷದಲ್ಲಿ ಬೈಯುತ್ತಿರಬಹುದು. ಇವರಿಗೆ ವಿರೋಧವಾಗಿ ಏನು ಮಾಡಬಹುದು, ಯಾವ ಮಾತುಗಳನ್ನು ಆಡಬಹುದು. ಒಂದು ವೇಳೆ ಆ ರೀತಿ ಕೂಡ ನೀವು ಯೋಚಿಸುತ್ತಿರಬಹುದು. ಇಲ್ಲ, ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ,
ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ ಎಂಬ ದೇವರ ವಾಕ್ಯದ ಪ್ರಕಾರ ಆತನ ಆಲೋಚನೆಗಳು ನಮ್ಮ ಆಲೋಚನೆಗಿಂತ ಉನ್ನತವಾದದ್ದು. ಕರ್ತನು ನಮಗೆ ಇಟ್ಟಿರುವಂಥ ಮಾರ್ಗಗಳು ಉನ್ನತ ಮಾರ್ಗಗಳು. ಅಂತಹ ಒಂದು ಮಾರ್ಗ ತೆರೆಯಲ್ಪಡುವಂತೆ, ಉನ್ನತವಾದಂಥ ಒಂದು ಮಾರ್ಗ ತೆರೆಯಲ್ಪಡುವಂತೆ ದೇವರು ಹೇಳಿಬಿಟ್ಟರು. ದೇವರ ವಾಕ್ಯಕ್ಕೆ ನಾನೇ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ಹೇಳಿದಂಥ ದೇವರ ಬಲವಾದ ಹಸ್ತದಲ್ಲಿ ತಗ್ಗಿಸಿಕೊಂಡಿರು ಎಂದು ಹೇಳಿದ್ದಾರೆ. ಆ ರೀತಿ ತಾಳ್ಮೆಯಿಂದ ನೀವು ದೇವರಿಗೆ ಸ್ತೋತ್ರ ಮಾಡುವಾಗ, ದೇವರಲ್ಲಿ ನಾವು ಇರುವಾಗ ದೇವರು ಯುದ್ಧ ಮಾಡುತ್ತಾನೆ. ದೇವರೇ ನಮಗಾಗಿ ಕೆಲಸ ಮಾಡುತ್ತಾರೆ. ದೇವರೇ ನಮಗಾಗಿ ಕಾರ್ಯ ಮಾಡುತ್ತಾರೆ. ಯಾರು ನಿಂದಿಸಿದರೋ, ಯಾರು ಅಪಹಾಸ್ಯ ಮಾಡಿದರೋ, ಆ ನಾಲಿಗೆ ಹೇಳುತ್ತದೆ, ಈ ದಿನವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಆ ನಾಲಿಗೆ ನಿಮಗೆ ಹೇಳುತ್ತದೆ, ಈ ದಿನದಲ್ಲಿ ದೇವರೇ ನೀವು ನೋಡಿಕೊಳ್ಳಿರಿ ಎಂದು ಒಪ್ಪಿಸಿಕೊಡುವಾಗ, ಯಾರು ನಿಮಗೆ ವಿರುದ್ಧವಾಗಿ ಇರುತ್ತಾರೋ, ಯಾರು ನಿಮ್ಮ ಹೃದಯ ಒಡೆದು ಹೋಗುವಂತೆ ಮಾತಾಡಿದರೋ, ಯಾರ ಮೇಲೆ ಇಂದು ಕೋಪದೊಂದಿಗೆ ಮುಯಿ ತೀರಿಸಬೇಕೆಂದಿದ್ದೀರೋ, ಆ ಶತ್ರುಗಳು ಹೇಳುತ್ತಾರೆ, ನಿಜವಾಗಿ ನೀವು ದೇವರ ಮಕ್ಕಳು, ನಿಮ್ಮೊಂದಿಗೆ ದೇವರು ಇದ್ದಾರೆ ಎಂದು ಹೇಳುವಂತೆ ದೇವರ ಆತ್ಮನೇ ಕ್ರಿಯೆ ನಡೆಸುತ್ತಾನೆ. ನಾವು ಯೋಚಿಸುವುದಕ್ಕಿಂತ, ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಎಫೆಸದವರಿಗೆ 3:20 ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಕರ್ತನು ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಆಗ ಶಕ್ತನಾಗಿ ಮಾಡುವಂಥ ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಬಿಡಿ. ಈ ದಿನದಲ್ಲಿ ಕರ್ತನು ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತಾಡುತ್ತಿದ್ದಾನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಕೆಲವರೊಂದಿಗೆ ದೇವರು ಮಾತಾಡುತ್ತಿದ್ದಾರೆ. ಇಂದು ಪ್ರಾರ್ಥನೆಯಲ್ಲಿ ನೀವು ಕೋಪದಿಂದ ಹೊರ ಬನ್ನಿರಿ. ಶತ್ರುಗಳ ಮೇಲೆ ಇಟ್ಟಿರುವ ಕೋಪದಿಂದ ಹೊರ ಬಂದುಬಿಡಿ. ಮುಯಿ ತೀರಿಸುವ ಯೋಚನೆ ಬೇಡ. ದೇವರೇ, ಪೂರ್ಣವಾಗಿ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ, ನೀವು ಪ್ರತಿಫಲ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಆ ವಾಕ್ಯ ಹಿಡಿದು ಪ್ರಾರ್ಥಿಸಿ. ದೇವರೇ, ನೀವು ಮುಯಿ ತೀರಿಸುವುದು ಮಾತ್ರ ನನ್ನ ಕೆಲಸ ಎಂದು ಹೇಳಲಿಲ್ಲ, ನಾನು ಪ್ರತಿಫಲ ಮಾಡುತ್ತೇನೆ ಎಂದು ಹೇಳಿದ್ದೀರಲ್ಲ, ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಆ ರೀತಿ ಹೇಳಿ ಪ್ರಾರ್ಥಿಸಿ ನೋಡಿ. ನಾವು ಆರಾಧಿಸುವ ದೇವರು ಸಾಮಾನ್ಯ ದೇವರಲ್ಲ. ಆತನು ಯೋಸೇಫನ ದೇವರು, ಇಂದಿಗೂ ಜೀವಂತವಾಗಿರುವ ದೇವರು. ಯೋಸೇಫನಿಗೆ ವಿರೋಧವಾಗಿ ತನ್ನ ಸ್ವಂತ ಸಹೋದರರೇ ಅವನಿಗೆ ವಿರೋಧವಾಗಿ ಎಲ್ಲ ಕಾರ್ಯಗಳನ್ನು ಕೊಂದು ಹಾಕಬೇಕೆಂದು ಹಳ್ಳದಲ್ಲಿ ಹಾಕಿದರು. ಇಸ್ಮಾಯೇಲರ ಕೈಯಲ್ಲಿ ಕೊಟ್ಟು ಬಿಟ್ಟರು. ಈ ರೀತಿ ಸಹೋದರರೇ ಯೋಸೇಫನಿಗೆ ವಿರೋಧವಾಗಿ ಕಾರ್ಯ ಮಾಡಿದರು. ಆದರೆ ಕರ್ತನು ಯೋಸೇಫನಿಗೆ ತೋರಿಸಿದ ಕನಸಿನ ಪ್ರಕಾರ ನಡೆಸಲಿಲ್ಲ. ಎಲ್ಲ ಮಾರ್ಗದಲ್ಲಿ ನೋಡಿರಿ, ಪಾಪದಲ್ಲಿ ಬೀಳುವಂತಹ ಪರಿಸ್ಥಿತಿಯು ಬಂದಿತು. ಆದರೆ ಎಲ್ಲದರಲ್ಲೂ ತನ್ನನ್ನು ಪರಿಶುದ್ಧವಾಗಿ ಕಾಪಾಡಿಕೊಂಡದ್ದರಿಂದ, ದೇವರೊಂದಿಗೆ ಇರುವಂತೆ, ದೇವರ ವಾಕ್ಯದಂತೆ ನಡೆಯುವಂತೆ, ದೇವರ ಚಿತ್ತದ ಪ್ರಕಾರ ನಡೆಯುವಂತೆ ಒಂದು ಪರಿಶುದ್ಧವಾದ ಜೀವಿತವನ್ನು ನಡೆಸಿದ್ದರಿಂದ ಕರ್ತನು ಯೋಸೇಫನೊಂದಿಗೆ ಇದ್ದು ಸೆರೆಯಲ್ಲಿದ್ದಂಥ ಯೋಸೇಫನನ್ನು ಆ ದೇಶಕ್ಕೆ ಅಧಿಕಾರಿಯನ್ನಾಗಿ ಮಾಡಿದ್ದು ಮಾತ್ರವಲ್ಲದೆ, ಯಾವ ಸಹೋದರರು ಯೋಸೇಫನಿಗೆ ವಿರೋಧವಾಗಿ ಅವನನ್ನು ಕೊಂದು ಹಾಕಬೇಕು ಅಂದುಕೊಂಡರೋ ಆ ಸಹೋದರರಿಗೆ ಆಶೀರ್ವಾದವಾಗಿ ದೇವರು ಇಟ್ಟರು. ಯೋಸೇಫನಿಗೆ ಮುಯಿ ತೀರಿಸುವ ಯೋಚನೆ ಇಲ್ಲ. ಒಡ ಹುಟ್ಟಿದ ಸಹೋದರರನ್ನು ಚೆನ್ನಾಗಿ ಪ್ರೀತಿಸಿದನು, ಚೆನ್ನಾಗಿ ಉಪಚರಿಸಿದನು. ದೇವರ ಪ್ರೀತಿಯಿಂದ ಅವರೆಲ್ಲರನ್ನು ಅಂಗೀಕರಿಸಿದನು. ಅದು ಮಾತ್ರವಲ್ಲ, ಬರೀ ಆಹಾರದ ಪದಾರ್ಥಗಳು ಮಾತ್ರವಲ್ಲ, ಎಲ್ಲ ವಸ್ತುಗಳನ್ನು ಕೊಟ್ಟು ಅವರು ಆಶೀರ್ವಾದವಾಗಿ ಇರುವಂತೆ ಮಾಡಿದನು. ಇಂದು ಅದೇ ದೇವರು ಜೀವಂತವಾಗಿದ್ದಾನೆ. ಅದೇ ಯೋಸೇಫನ ದೇವರು ಇಂದು ನಿಮ್ಮ ಬಾಳಲ್ಲಿ ಯಾರು ವಿರೋಧವಾಗಿ ಇದ್ದಾರೋ, ಕರ್ತನ ವಾಕ್ಯವು ಮುಯಿ ತೀರಿಸಬೇಡ, ನಾನು ಪ್ರತಿಫಲ ಕೊಡುತ್ತೇನೆ ಎಂದು ಹೇಳಿದ ದೇವರು ಆತನೇ ಕ್ರಿಯೆ ಮಾಡುತ್ತಾನೆ. ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡಿರಿ, ಆತನ ಎಲ್ಲ ನೋಡಿಕೊಳ್ಳುತ್ತಾನೆ. ದೇವರ ಪ್ರೀತಿ ನಿಮ್ಮಲ್ಲಿ ಇರಲಿ. ಕರ್ತನೊಂದಿಗೆ ಇರಿ. ಆತನು ಯೋಸೇಫನ ದೇವರು. ನಿಮ್ಮ ಶತ್ರುಗಳಿಗೆ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಇಡುತ್ತಾರೆ. ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರವಲ್ಲ, ನಿಮಗೆ ವಿರುದ್ಧವಾಗಿ ಯಾರು ನಿಮಗೆ ಶತ್ರುಗಳಾಗಿ ಇದ್ದಾರೋ, ಯಾರಿಗೆ ಮುಯಿ ತೀರಿಸಬೇಕೆಂದು ನೀವು ಅಂದುಕೊಳ್ಳುತ್ತೀರೋ ಅದರಿಂದ ನೀವು ಹೊರ ಬಂದರೆ ಕರ್ತನು ಅವರಿಗೆ ನಿಮ್ಮನ್ನು ಇನ್ನೂ ಆಶೀರ್ವಾದವಾಗಿ ಇಡುತ್ತಾರೆ. ಆ ನಾಲಿಗೆ ಹೇಳುತ್ತದೆ, ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ. ಆ ನಾಲಿಗೆ ಹೇಳುತ್ತದೆ, ನೀನು ನಿಜವಾಗಿ ದೇವರ ಮಗು, ನಾನು ಮಾಡಿದ್ದು ತಪ್ಪು, ನಿನ್ನೊಂದಿಗೆ ನಾನು ಮಾತಾಡಿದ್ದು ತಪ್ಪು ಎಂದು ಹೇಳುವಂಥ ದಿನಗಳನ್ನು ದೇವರು ಇಟ್ಟಿದ್ದಾರೆ. ಆ ಆಶೀರ್ವಾದವನ್ನು ಖಂಡಿತವಾಗಿ ದೇವರು ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮಗೂ ನಿಮ್ಮ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸುತ್ತಾರೆ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಾವೆಲ್ಲರೂ ಪ್ರಾರ್ಥಿಸಬೇಕು. ಈಗ ಪ್ರಾರ್ಥಿಸೋಣ. ಸ್ತೋತ್ರ ಮಾಡುತ್ತೇನೆ ದೇವರೇ, ನಿಮಗೆ ವಂದನೆ ಅಪ್ಪ. ಸ್ತೋತ್ರ 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 ದೇವರೇ. ಈ ದಿನದಲ್ಲಿ ಇವರೊಂದಿಗೆ ನೀವು ಮಾತನಾಡಿದ ಮಾತುಗಳಿಗಾಗಿ ನಿಮಗೆ ವಂದನೆ ಅಪ್ಪ. ಈ ದಿನದಲ್ಲಿ ಅಪ್ಪ, ಒಳ್ಳೆಯದನ್ನು ಮಾಡಿ ಕೇಡನ್ನು ಅನುಭವಿಸುತ್ತಿರುವವರು, ಸಹಾಯ ಮಾಡಿ ಕೇಡನ್ನು ಅನುಭವಿಸುವವರು ಅನೇಕರು ಉಂಟಪ್ಪ. ಅದು ಮಾತ್ರವಲ್ಲ, ನನ್ನಿಂದ ಆದಷ್ಟು ಎಷ್ಟೋ ಮಟ್ಟಿಗೆ ನಾನು ಇವರ ಕುಟುಂಬವನ್ನು ದೇವರಲ್ಲಿ ಇವರನ್ನು ನಾನು ಪ್ರೀತಿಸಿದೆನೋ, ಎಷ್ಟೋ ಪ್ರೀತಿಯಿಂದ ಇವರನ್ನು ನಾನು ಎಲ್ಲ ಸಂತೈಸಿಕೆಯನ್ನು ಹೇಳಿದೆನೋ, ಅವರೇ ಇಂದು ಈ ದಿನಗಳಲ್ಲಿ ನನಗೆ ವಿರೋಧವಾಗಿ ಇದ್ದಾರೆ ಎಂದು ವೇದನೆಯಲ್ಲಿ ಪ್ರಾರ್ಥಿಸುತ್ತಿದ್ದಾರೋ, ಒಬ್ಬೊಬ್ಬರನ್ನು ಒಂದೊಂದು ಕುಟುಂಬಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇನಪ್ಪ. ಶತ್ರುವಿನ ಕ್ರಿಯೆಗಳನ್ನು, ಆ ಕಹಿತನವನ್ನು ಇವರಿಂದ ತೆಗೆದು ಹಾಕಿ ಬಿಡಿ ದೇವರೇ.
ಸೈತಾನನಿಗೆ ಇಷ್ಟವಾಗುವ ರೀತಿ ಇವರಲ್ಲಿರುವ ಕೋಪವನ್ನು ಇವರಿಂದ ತೆಗೆದು ಹಾಕಿರಿ. ಮುಯಿ ತೀರಿಸಬೇಕೆಂಬ ಯೋಚನೆಯನ್ನು ಇವರಿಂದ ತೆಗೆದು ಹಾಕಿರಿ ಅಪ್ಪ. ಇಂದು ಕೇಳಿದ ವಾಕ್ಯದ ಪ್ರಕಾರವೇ ಮುಯಿ ತೀರಿಸಬಾರದು, ಪ್ರತಿಫಲವು ದೇವರಿಂದಲೇ ಎಂಬ ವಾಕ್ಯದ ಪ್ರಕಾರ ನೀವು ಅವರನ್ನು ನಡೆಸಿರಿ. ದೇವರೇ ನೋಡಿಕೊಳ್ಳುತ್ತಾರೆ ಎಂಬ ನಿಶ್ಚಯದೊಂದಿಗೆ ನಡೆದುಕೊಳ್ಳುವಂತ ಕೃಪೆಯನ್ನು ಕೊಡಿರಿ ದೇವರೇ. ಹಿಂದೆ ನನ್ನೊಂದಿಗೆ ಸೇರಿ ಅಪ್ಪ ಆ ರೀತಿ ಪ್ರಾರ್ಥಿಸುವಂತೆ ನೀವಂತವರನ್ನು ಬದಲಾಯಿಸಿರಿ ದೇವರೇ. ಈ ದಿನ ಮಾತ್ರವಲ್ಲ, ಪ್ರತಿಯೊಂದು ದಿನವೂ ನಿಮ್ಮ ವಾಕ್ಯದ ಪ್ರಕಾರ ಕರ್ತನು ನೋಡಿಕೊಳ್ಳುತ್ತಾನೆ, ಕರ್ತನು ಉತ್ತರ ಕೊಡುತ್ತಾನೆ ಎಂದು ದೇವರೇ ನಿಮ್ಮೊಂದಿಗೆ ಇರುವಂತೆ ಅಪ್ಪ ಪರಿಶುದ್ಧ ಆತ್ಮನು ನೀವು ಅವರಿಗೆ ಕೃಪೆಯನ್ನು ಕೊಟ್ಟು ನಡೆಸಿರಿ ಅಪ್ಪ. ಅಂತ ಕೃಪೆಯನ್ನು ಒಂದೊಂದು ಕುಟುಂಬಗಳಲ್ಲಿ ನೀವು ಅನುಗ್ರಹಿಸಿರಿ ದೇವರೇ. ಯೋಸೇಫನ ದೇವರು ಜೀವಂತವಾಗಿರುವಂತ ದೇವರು ಎಂದು ಅವರ ಜೀವಿತಗಳಲ್ಲಿ ನೀವು ಪ್ರಕಟಪಡಿಸಿರಿ ಅಪ್ಪ. ದೇವರೇ, ಅವರ ಶತ್ರುಗಳಿಗೆ ಇಂದು ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ಆಶೀರ್ವಾದವಾಗಿಟ್ಟು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ವಂದನೆ ಹೇಳುತ್ತೇನೆ ಅಪ್ಪ. ಅವರನ್ನು ಘನಪಡಿಸುವುದಕ್ಕಾಗಿ ವಂದನೆ ಅಪ್ಪ. ನಿಮ್ಮ ಬಲವುಳ್ಳ ಹಸ್ತದಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇನೆ. ಕರ್ತನ ಕೃಪೆ ಎಲ್ಲರನ್ನು ಆವರಿಸಲಿ ದೇವರೇ. ನಿಮ್ಮ ಆತ್ಮದಿಂದ ಒಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ನಿಮ್ಮ ಆತ್ಮದಿಂದ ತುಂಬಿಸಿ ಒಬ್ಬೊಬ್ಬರನ್ನು ನಡೆಸಿರಿ. ಈ ದಿನ ಒಪ್ಪಿಸಿಕೊಟ್ಟ ಒಬ್ಬೊಬ್ಬರ ಮೇಲೆ ನಿಮ್ಮ ಆಳ್ವಿಕೆ ಉಂಟಾಗಲಪ್ಪ. ನಿಮ್ಮ ದಯ ಆವರಿಸಲಿ, ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು, ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.